ಆಗುವಾಗ ನಿಮ್ಮ ಫೋನ್ ಏನಾಗಿರ್ತದ ಡಿಲೀಟ್ ಆಗೋವರೆಗೆ ಏನು ಮಾಡಕ್ಕೆ ಆಗಲ್ಲ. ಅರ್ಥ ಆಯ್ತಲ್ರಿ? ಡಿಲೀಟ್ ಅಂದ್ರೆ ಅರ್ಥ ಏನ್ ಮಾಡ್ಬೇಕು? ನಮ್ಗೆ ನಿದ್ರೆ ತರುವಂತ ಆತ್ಮಕ್ಕೆ ಡಿಲೀಟ್ ಮಾಡಬೇಕು, ನಮ್ಗೆ ಸುಸ್ತು ತರುವಂತ ಆತ್ಮಕ್ಕೆ ಡಿಲೀಟ್ ಮಾಡಾಕಬೇಕು, ನಮ್ಗೆ ಬೇಸರ ತರುವಂತ ಆತ್ಮಕ್ಕೆ ಡಿಲೀಟ್ ಮಾಡಾಕಬೇಕು. ಅರ್ಥ ಆಯ್ತಲ್ಲ? ನಾವು ದೇವರ ಮಾತುಗಳನ್ನು ಕೇಳುವುದಕ್ಕೆ ನಾವು ಓಪನ್ ಆಗ್ಬೇಕು. ದೇವರೇ, ನನ್ನ ಹೃದಯವನ್ನು ತೆರೆಯ ಮಾಡು, ನಿನ್ನ ಆತ್ಮರಿಂದ ನನ್ನನ್ನು ತುಂಬಿಸು. ಆವಾಗ ನೀವೇಂದ್ರ ಈ ಖಾರ ಹಾಕಿರ್ತೀರಲ್ಲ, ಉಪ್ಪಿನಕಾಯಿ ಖಾರ, ಹೋದ ವರ್ಷ ಹಾಕಿದ್ರಿ ಇನ್ನೂ ಸ್ವಲ್ಪ ಅದ್ರಾಗೆ ಮತ್ತೆ ಹೊಸದು ಹಂಗೆ ಹಾಕ್ತೀರ, ಹೊಸದು ಹಂಗೆ ಹಾಕ್ತಿರ ಮತ್ತೆ ಎರಡು ಸೇರಿ ಖಾರಾಬ್ ಆಗ್ತದೆ. ಅರ್ಥ ಆಯ್ತಲ್ಲ? ಹಳೆ ವರ್ಷದಲ್ಲಿ ಇದ್ದಂತ ಆ ಖಾರ, ಆ ದ್ವೇಷ, ಆ ಅಸೂಯೆ, ಆ ಪಶ್ಚಾತ್ತಾಪ ಇಲ್ಲದ ಮನಸ್ಸು, ಪ್ರಾರ್ಥನೆ ಜೀವಿತ ಇಲ್ಲದಂತ ಮನಸ್ಸು ಎಲ್ಲವನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡುವಾಗ ನಮ್ಮಲ್ಲಿ ಹೊಸ ಮನಸ್ಸು ತೆರಿಬೇಕು. ಆವಾಗ ಪವಿತ್ರಾತ್ಮ ಏನ್ ಮಾಡ್ತಾನೆ? ನಮ್ಮಲ್ಲಿ ಇಳಿದು ಬರ್ತಾನೆ. ಪವಿತ್ರಾತ್ಮ ಅವಾಗ ನಿಮ್ಮಲ್ಲಿ ಬಂದಾಗ ನೀವು ಹೊಸ ವ್ಯಕ್ತಿಗಳಾಗಿ ಆಶೀರ್ವದಿಸಲ್ಪಡ್ತೀರಿ. ಹಲ್ಲೆಲೂಯಾ. ಇವತ್ತು ಈ 4 ಅಂಶಗಳು ಇವತ್ತು ನಿಮ್ಮ ಜೀವಿತದಲ್ಲಿ, ಉಪವಾಸ ಜೀವಿತದಲ್ಲಿ ಇವತ್ತು ಅಳವಡಿಸಿಕೊಂಡು ಇವತ್ತು ಹೆಚ್ಚಿನ ಆಶೀರ್ವಾದ ಹೊಂದುವುದಕ್ಕೆ ಆ ಸರ್ವಶಕ್ತನಾದಂಥ ದೇವರು ನಿಮಗೆ ಎಲ್ಲರಿಗೂ ಸಹಾಯ ಮಾಡಲಿ. ಆಮೇಲೆ ನಾವೆಲ್ಲರೂ ದೇವರ ಮಕ್ಕಳೇ ಬಂದ ಹಾಡುವಾಗ ನಾವು ಕಾಣಿಕೆಗಳನ್ನು